ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 13ರಲ್ಲಿ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಈ ಅಪ್ಡೇಟನ್ನು ಕೇಳಿದರೆ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಕಣ್ಣೀರು ಹಾಕುವುದು ಗ್ಯಾರಂಟಿ ಅಂತ ಹೇಳ್ಬೋದು. ಹಾಗಾದರೆ ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ಬಿಗ್ ಅಪ್ಡೇಟ್ ಏನಂದರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸತತವಾಗಿ 11 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಕೋಚ್ ಆದ ರಣಧೀರ್ ಸಿಂಗ್ ಶೆರಾವತ್ ಅವರು ಈ ಸಲ 13ನೇ ಸೀಸನ್ನಲ್ಲಿ ಬೇರೆ ತಂಡಕ್ಕೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ತುಂಬ ಬೇಜಾರಾದ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರಣಧೀರ್ ಸಿಂಗ್ ಶೆರಾವತ್ ಅವರು ಮೊದಲು ಯಾವ ರೀತಿಯಾಗಿ ನಮ್ಮ ಟೀಮ್ನ ಬಿಲ್ಡ್ ಮಾಡಿದರು, ಅವರು ಒಂದು ಸೀಸನ್ನಲ್ಲಿ ಯಾವ ರೀತಿ ಗೆಲ್ಲಿಸಿದ್ರು, ಅವರು ನಮ್ಮ ತಂಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಗೊತ್ತಿದೆ. ಅವರು ಟೀಮ್ನಲ್ಲಿ ಇದ್ದರೆ ಮಾತ್ರ ಆ ಟೀಮ್ ತುಂಬ ಬಲಿಷ್ಠವಾಗಿ ಕಾಣುತ್ತೆ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರೆಸೆಂಟ್ ಕೋಚ್ BC ರಮೇಶ್ ಅವರು ಇರ್ಬೋದು, ಆದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ರಣಧೀರ್ ಸಿಂಗ್ ಕೋಚ್ ಆಗಿ ಇರಬೇಕಾಗಿತ್ತು ಅಂತ ಎಲ್ಲ ಅಭಿಮಾನಿಗಳು ಕೂಡ ಕನಸು ಕಾಣ್ತಾ ಇದ್ದಾರೆ. ಇನ್ನು ನಮ್ಮ ರಣಧೀರ್ ಸಿಂಗ್ ಶೆರಾವತ್ ಅವರು ಯಾವ ತಂಡಕ್ಕೆ ಹೋಗಿದ್ದಾರೆ ಅಂದರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಹೋಗಿದ್ದಾರೆ. ಅಲ್ಲಿ ಪವನ್ ಶೆರಾವತ್ ಅವರ ಜೊತೆ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಗುಜರಾತ್ ತಂಡಕ್ಕೆ ರಣಧೀರ್ ಸಿಂಗ್ ಶೆರಾವತ್ ಅವರು ಹೋಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.